श्रुतिस्मृतिपुराणानामालयम् करुणालयम् पादशङ्करम् लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनम् वन्दे वेदान्ततत्त्वज्ञं विदुशेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिद्यस्वराट् तेने ब्रह्महृदायादिकवये मुह्यन्ति यत्स्वरिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣವನ್ನು ನಾವು ಕೈಗೆತ್ತಿಕೊಂಡು 9ನೆಯ ಸ್ಕಂದ ಪ್ರವೇಶ ಮಾಡಿ ಆಯಿತು. ಅದರಲ್ಲಿ ವಿಶೇಷವಾಗಿ ವೈವಸ್ವತ ಮನ್ವಂತರದಲ್ಲಿ ಆಗಿ ಹೋಗಿರುವಂತಹ ರಾಜರುಗಳ ಕಥೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಇಕ್ಷ್ವಾಕು ವಂಶ ಪ್ರಾರಂಭವಾಗಬೇಕು. ಅದಕ್ಕೆ ಆ ವೈವಸ್ವತ ಮನುವಿನ 10 ಮಕ್ಕಳಲ್ಲಿ ಒಬ್ರು ಹಿರಿಯವನು. ಅವರ ಇನ್ನೊಬ್ಬ ಮಗ ಅಂದ್ರೆ ಶ್ರಾದ್ದದೇವ ಅಂತ ಯಾರು ಹೆಸರು, ಅವನೇ ವೈವಸ್ವತ ಮನು. ಅವನ 10 ಮಂದಿ ಮಕ್ಕಳಲ್ಲಿ ನಭಗ ಅನ್ನುವಂಥವನು ಒಬ್ನು. ಅವನ ಮಗನೇ ನಾಭಾಗ ಅಂತ ಹೆಸರು. ನಭಗನ ಮಗ ನಾಭಾಗ ಅಂತ. ಅವನು ಒಬ್ಬ ಮಂತ್ರದ್ರಷ್ಟಾರ ಋಷಿ. ಮಂತ್ರದ್ರಷ್ಟಾರ ಋಷಿ ಅಂತ ಹೇಳಿದ್ರೆ ಇವರುಗಳಿಗೆ ಬಹಳ ಎತ್ತರದ ಸ್ಥಾನ, ಅತ್ಯಂತ ಶ್ರೇಷ್ಠವಾಗಿರುವಂತಹ ಸ್ಥಾನ ಋಷಿಗಳಲ್ಲಿ. ಮಂತ್ರದ್ರಷ್ಟಾರರು ಅಂದ್ರೆ ಈ ಲೋಕದಲ್ಲಿ ಸೃಷ್ಟಿಯ ಪ್ರಾರಂಭಿಕ ಹಂತದಲ್ಲಿ ಹಿಂದಿನ ಕಲ್ಪದಿಂದ ವೇದಗಳನ್ನು ಈ ಕಲ್ಪಕ್ಕೆ ತೆಗೆದುಕೊಂಡು ಬರಬೇಕು ಅಂದ್ರೆ ಅದು ನೇರವಾಗಿ ಆಸ್ ಇಟ್ ಈಸ್ ಫೈಲ್ ಕಾಪಿ ಪೇಸ್ಟ್ ಆಗೋದಿಲ್ಲ. ಈ ಕಲ್ಪದಲ್ಲಿ ಹುಟ್ಟಿರುವಂತಹ ಮಹಾನ್ ಜ್ಞಾನಿಗಳು, ತಪಸ್ವಿಗಳು, ಅವರ ತಪಶ್ಚರ್ಯದ ಒಂದು ಪ್ರಭಾವದಿಂದ ಹಿಂದಿನ ಕಲ್ಪದಲ್ಲಿರುವ ಮಂತ್ರಗಳನ್ನ ನೆನಪಿಸ್ಕೊಳ್ತಾರೆ, ಸ್ಮರಣೆಗೆ ತಂದುಕೊಳ್ತಾರೆ. ಅದನ್ನೇ ಕಂಡುಕೊಳ್ಳೋದು ಅಂತ ಹೇಳೋದು. ಆ ಕಂಡುಕೊಳ್ಳೋದು ಅನ್ನೋ ಪದಕ್ಕೆ ದ್ರಷ್ಟಾರ ಅಂತ ಸಂಸ್ಕೃತದಲ್ಲಿ. ಅವರುಗಳು ಈ ಕಲ್ಪದಲ್ಲಿ ವೇದಗಳನ್ನು ಅಂದ್ರೆ ಹಿಂದಿನ ಕಲ್ಪದಲ್ಲಿರುವ ವೇದಗಳನ್ನು ಹಿಂದಿನ ಕಲ್ಪದಲ್ಲಂತೆಯೇನೆ ಈ ಕಲ್ಪಕ್ಕೆ ತೆಗೆದುಕೊಂಡು ಬಂದಂತಹ ಒಂದು ಮಹಾನ್ ಚೇತನ ಅಂತ ಹೇಳ್ಬೋದು. ಇದು ಸಣ್ಣ ವಿಷಯ ಅಲ್ಲ, ಬಹಳ ದೊಡ್ಡದಾಗಿರುವಂತಹ ವಿಷಯ ಇದು. ಯಾಕೆಂದ್ರೆ ಜ್ಞಾನ ರಾಶಿ ಮುಂದಿಗೆ ತಲೆಮಾರಿಗೆ, ಮುಂದಿನ ಸೃಷ್ಟಿಗೆ ಮುಂದುವರಿಯೋದು ಅನ್ನುವಂತಹದ್ದೇನಿದೆಯಲ್ಲ, ಅದು ಬಹಳ ಮಹತ್ವದ ವಿಷಯ. ಅಂತಹ ಒಬ್ಬ ಮಂತ್ರದ್ರಷ್ಟಾರರಲ್ಲಿ ಇವರು ನಾಭಾಗರು. ಇವರ ಕಥೆ ಚಿಕ್ಕದಾಗಿದೆ,
ಆದ್ರೆ ಅವರು ಹೇಗೆ ಮಂತ್ರದ್ರಷ್ಟಾರರಾದರು ಅನ್ನುವಂಥದ್ದನ್ನು ಹೇಳಿಕೊಡುತ್ತೆ. ಇವರು ಮೂರ್ನಾಲ್ಕು ಜನ ಅಣ್ಣ ತಮ್ಮಂದ್ರು. ಅದರಲ್ಲಿ ಇವನು ನಾಭಾಗನು ಕಿರಿಯನು. ಚಿಕ್ಕಂದಿನಿಂದಲೂ ಇವರಿಗೆ ಜ್ಞಾನಾರ್ಜನೆಗೆ ಬಹಳ ಆಸಕ್ತಿ. ಹಾಗಾಗಿ ಬ್ರಹ್ಮಚರ್ಯ ವೃತದಲ್ಲಿದ್ದು ಗುರುಕುಲಕ್ಕೆ ಹೋಗಿ ಅಧ್ಯಯನ ಚಿಂತನ ಮಾಡುವಂತಹ ಕಾಯಕದಲ್ಲಿದ್ದರು. ಬಹಳ ವರ್ಷಗಳು ಗುರುಕುಲದಲ್ಲೇ ಇದ್ದು ಯಾವಾಗ ಒಂದು ಹಂತದ ಜ್ಞಾನ ಅನ್ನೋದನ್ನ ನಾನು ಪಡ್ಕೊಂಡೆ ಅಂತ ಅವ್ರಿಗೆ ಅನ್ನಿಸ್ತು, ಆವಾಗ ವಾಪಸ್ ಮನೆಗೆ ಬಂದಾಗ ನೋಡ್ತಾರೆ ಅಣ್ಣ ತಮ್ಮಂದರು ಎಲ್ಲರೂ ಕೂಡ, ಅಣ್ಣ ತಮ್ಮಂದ್ರು ಅಲ್ಲ ಅಣ್ಣಂದ್ರೇನೆ, ಎಲ್ಲರೂ ಅವರ ತಂದೆಯ ಆಸ್ತಿಯ ಭಾಗವನ್ನ ಎಲ್ಲರೂ ತಾಮಷ್ಟೇ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಇವನ ಪಾಲಿಗೆ ಯಾವ ಆಸ್ತಿಯ ಭಾಗವನ್ನು ಇಟ್ಟಿಲ್ಲ. ಅದಕ್ಕಾಗಿ ಅವ್ರು ಕೇಳಿದ್ರೆ, ನೀವೆಲ್ಲರೂ ಆಸ್ತಿಯನ್ನ ಹಂಚ್ಕೊಂಡ್ರಿ, ನನ್ನ ಭಾಗ ಯಾವುದು, ನನ್ನ ಪಾಲಿನ ಆಸ್ತಿ ಯಾವುದು ಅಂತ ಅವನು ಅಣ್ಣಂದ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ನಿನ್ನ ಪಾಲಿನ ಆಸ್ತಿಯ ಭಾಗ ಅಂದ್ರೆ ತಂದೆನೇ ನಿನ್ನ ಪಾಲಿಗೆ ಕೊಟ್ಟಿದ್ದೇವೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಏನರ್ಥ, ಯಾವುದೇ ಆಸ್ತಿಯನ್ನ ಅವರು ಇಟ್ಟುಕೊಳ್ಳೋದು ಇವನಿಗೋಸ್ಕರ ತೆಗೆದಿಡದೇನೆ ಎಲ್ಲರೂ ತಾವೇ ಹಂಚ್ಕೊಂಡ್ಬಿಟ್ಟು ತಂದೆಯ ಜವಾಬ್ದಾರಿಯನ್ನು ಮಾತ್ರ ಇವನಿಗೆ ಒಪ್ಪಿಸಿರ್ತಾರೆ. ಅವನು ಯಥಾವತ್ತಾಗಿ ಆ ಮಾತನ್ನ ತಂದೆಗೆ ಹೋಗಿ ಹೇಳಿದಾಗ ತಂದೆ ಸ್ವಲ್ಪ ದುಃಖ ಪಟ್ಟು, ಹಾಗಲ್ಲ, ತಂದೆ ಯಾವತ್ತಿಗೂ ಆಸ್ತಿಯ ಭಾಗ ಅಂತ ಅನ್ಸೋದಿಲ್ಲ ಯಾರಿಗೂ ಆಗ್ಲಿ. ಆ ಕಾರಣದಿಂದ ನಿನಗೆ ಇವರೆಲ್ಲರೂ ಅಣ್ಣ ತಮ್ಮಂದ್ರು ಮೋಸ ಮಾಡಿದ್ರೂ ಪರವಾಗಿಲ್ಲ, ನಾನ್ ನಿನಗೆ ಮೋಸವಾಗದಂತೆ ನೋಡ್ಕೊಳ್ತೇನೆ ಅಂತ ಹೇಳಿಬಿಟ್ಟು ಇಲ್ಲಿ ಅಂಗಿರಸರು ಅನ್ನುವಂಥವ್ರು ಒಂದು ಯಜ್ಞವನ್ನ ಮಾಡ್ತಾ ಇದ್ದಾರೆ. ಆ ಯಜ್ಞದಲ್ಲಿ ಅವರಿಗೆ ಸ್ವಭಾವದ ಸಹಿತವಾಗಿಯೇನೆ 6ನೇ ದಿವಸದ ಕರ್ಮ ಮಾಡೋದು, 6ನೇ ದಿವಸ ಬಂದಂತೆ ಸ್ವಲ್ಪ ಅವರಿಗೆ ಮಂಕ್ ಬಡಿಯುತ್ತೆ, ನೆನಪು ಹೋಗೋದಕ್ಕೆ ಶುರು ಆಗುತ್ತೆ. ಮುಂದೆ ಏನ್ ಮಾಡ್ಬೇಕು, ಯಾವ್ದು ಮೊದಲು ಯಾವ್ದು ನಂತರ ಅನ್ನೋದು ಗೊಂದಲದಲ್ಲಿ ಬೀಳ್ತಾರೆ. ನೀನು ಆ ಸಂದರ್ಭದ ಆ ಯಜ್ಞಕ್ಕೆ ಹೋಗು. ಆ 6ನೇ ದಿವಸ ಬಂದಾಗ ವಿಶ್ವೇ ದೇವತೆಗಳಿಗೆ ಸಂಬಂಧಪಟ್ಟಂತೆ ನೀನು ಸೂಕ್ತಗಳನ್ನ ಅವರಿಗೆ ಉಪದೇಶ ಮಾಡು. ಆ ಉಪದೇಶದಿಂದ ಆ ಮಂತ್ರಗಳನ್ನೆಲ್ಲ ನೆನಪಿಸಿಕೊಂಡು ಅವರ ಯಜ್ಞ ಪೂರ್ತಿಯಾಗಿ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಹಾಗೆ ಸ್ವರ್ಗಕ್ಕೆ ಹೋಗುವಾಗ ಆ ಯಜ್ಞ ಶೇಷ ಭಾಗ ಎಲ್ಲವನ್ನು ನಿನಗೆ ಕೊಡುತ್ತಾರೆ. ಈ ಮಾತನ್ನ ಹೇಳಿದಾಗ ಆ ನಾಭಾಗನು ತಂದೆಯ ಒಂದು ಆಣತಿಯಂತೆ ಅಂಗಿರಸರು ಮಾಡ್ತಾ ಇರುವಂತಹ ದೊಡ್ಡದಾಗಿರುವಂತಹ ಸತ್ರಕ್ಕೆ ಹೋಗ್ತಾನೆ. ಹೇಳಿದಂತೆ ಯಜ್ಞ ನಡೀತಾ ಇರ್ತದೆ. ಇಲ್ಲ, ಒಂದ್ ಮಾತು ಗಮನಿಸ್ಬೇಕು, ಯಜ್ಞದ ಯಜಮಾನ ಯಜ್ಞವನ್ನ ಮಾಡಿ ಸ್ವರ್ಗ ಫಲವನ್ನ ಪಡೆದುಕೊಂಡು ಸ್ವರ್ಗಕ್ಕೆ ಹೋಗುವಾಗ ಯಜ್ಞದ ಶೇಷ ಭಾಗ ಎಲ್ಲವನ್ನೂ ಇವನಿಗೆ ಕೊಡ್ತಾನೆ ಅಂದ್ರೆ ಹಿಂದೆ ಏನ್ ಹೇಳಿರ್ತಾನೆ, ನಾನು ನಿನಗೆ ಮೋಸವಾಗದಂತೆ ನೋಡ್ಕೊಳ್ತೇನೆ ಅಂತ ಹೇಳಿ ಆ ಯಜ್ಞದ ಶೇಷ ನಿನಗೆ ಅಂತ ಹೇಳಬೇಕು ಅಂದ್ರೆ ಆ ಯಜ್ಞದ ಶೇಷ ಭಾಗ ಅನ್ನುವಂತಹದ್ದು ಅವನ ಆಸ್ತಿಯ ಭಾಗದಷ್ಟು ಅಂತ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಅಂದ್ರೆ ಆವಾಗ ಯಜ್ಞಯಾಗಾದಿಗಳನ್ನು ಮಾಡಿದ್ದೇನೆ ಅಂದ್ರೆ ಅಷ್ಟು ಶ್ರೀಮಂತನಾಗಿದ್ದೇನೆ ಅನ್ನೋ ಅರ್ಥದಿಂದಲೂ ನಾವು ನೋಡಬಹುದು. ಆ ಯಜ್ಞದಲ್ಲಿ ಬಳಸುವಂತಹ ತುಪ್ಪವಾಗಲಿ ಗೋವುಗಳಾಗಲಿ, ಆವಾಗ ಗೋವುಗಳೇ ಪ್ರಧಾನ ಆಸ್ತಿ. ಯಜ್ಞದಲ್ಲಿ ಬಳಸುವಂತಹ ಗೋವುಗಳಾಗಲಿ, ಆಗ ಹಾಲು ತುಪ್ಪ ಎಲ್ಲ ಬೇಕಲ್ಲ, ಆದ್ರಿಂದ ಅವುಗಳು ಒಂದು ರೀತಿಯ ಆಸ್ತಿ ಎಂಬ ರೀತಿಯಲ್ಲೇನೆ ಅವುಗಳನ್ನ ಪರಿಗಣಿಸಲಾಗ್ತಾ ಇತ್ತು. ಯಜ್ಞದಲ್ಲಿ ಬಳಸಿರುವ ಪಾತ್ರೆಗಳು ಅವು ಕೂಡ ಆಸ್ತಿನೇ. ಯಜ್ಞದಲ್ಲಿ ಬಳಸ್ತಾ ಇರುವಂತಹ ಆ ಒಂದು ವಸ್ತ್ರ, ಧಾನ್ಯ,
ಪಾತ್ರೆ ಇತ್ಯಾದಿಗಳೆಲ್ಲವೂ ಕೂಡ ಯಜ್ಞದ ಭಾಗವೇ ಆಗಿರ್ತಿದ್ದು, ಯಜ್ಞದ ಆಸ್ತಿಯೇ ಆಗಿರ್ತಿತ್ತು. ಇವೆಲ್ಲವೂ ಸೇರಿಸ್ಬಿಟ್ಟು ಅದೊಂದು ಆಸ್ತಿ ಅನ್ನುವ ಮಟ್ಟಕ್ಕೆ ಅದರ ಮೌಲ್ಯ ಇರ್ತಾ ಇತ್ತು. ತಂದೆ ಹೇಳಿದಂತೆ ನಾಭಾಗನು ಆ ಅಂಗಿರಸರು ನಡೆಸ್ತಾ ಇರುವಂತಹ ಸತ್ರಕ್ಕೆ ಹೋಗ್ತಾನೆ. ಅಲ್ಲಿ ಯಥಾ ಪ್ರಕಾರ 5 ದಿವಸಗಳ ಸತ್ರ ಮುಗಿದ ಮೇಲೆ 6ನೇ ದಿವಸದಲ್ಲಿ ಆಂಗಿರಸರು ಮುಂದೇನ್ ಮಾಡಬೇಕು, ಮುಂದೇನ್ ಮಂತ್ರ ಹೇಳಬೇಕು ಅಂತ ಹೇಳಿ ತೋಚದೆ ಕಕ್ಕಾಬಿಕ್ಕಿ ಆದಾಗ ತಂದೆಯ ಮಾತಿನಂತೆ ಇವನು ವಿಶ್ವದೇವತೆಗಳನ್ನು ಕುರಿತು ಸೂಕ್ತಗಳನ್ನ ಉಪದೇಶ ಮಾಡ್ತಾನೆ. ಇವರು ಹೀಗೆ ಉಪದೇಶ ಮಾಡಿರೋದೇನೆ ಅವರು ನಾಭಾಗನು ಯಜ್ಞದ 6ನೇ ದಿವಸದ ವಿಧಿವಿಧಾನ ಕಲಾಪಗಳಿಗೆ ಬಳಸುವ ಮಂತ್ರಗಳಿಗೆ ದ್ರಷ್ಟಾರ ಅಂತ ಕರೆಸ್ಕೊಳ್ತಾರೆ. ಮಂತ್ರ ದ್ರಷ್ಟಾರರು ಹೇಗಾಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ರೀತಿಯಲ್ಲಿ ನೋಡಬಹುದು. ನಾವು ಹಿಂದಿನ ಕಥೆಯಲ್ಲಿ, ಇದೇ ಸ್ಕಂದದ ಹಿಂದಿನ ಕಥೆಯಲ್ಲಿ ನೋಡಿದ್ವಿ, ಯಜ್ಞದ 2ನೇ ದಿವಸದ ಕಥೆಯ ವಿಧಿವಿಧಾನವನ್ನು ಹೇಳುವಂತಹ ಅಂಗಿರಸರು ಅನ್ನೋ ಮಾತು ಬಂದಿತ್ತು. ಅಂದ್ರೆ ಆ ವಿಶಿಷ್ಟ ಸತ್ರದ 2ನೇ ದಿವಸದ ಕಾರ್ಯಕಲಾಪಗಳು, ಬಳಸುವ ಮಂತ್ರಗಳು, ಅದರ ಎಲ್ಲಾ ಮಂತ್ರಗಳ ದ್ರಷ್ಟಾರರು ಆ ಋಷಿಗಳಾಗಿದ್ದರು. ಹಾಗೆ 6ನೇ ದಿವಸದ ಕಾರ್ಯಕಲಾಪಗಳು, ಬಳಸುವ ಮಂತ್ರಗಳು ಇತ್ಯಾದಿ ಎಲ್ಲದಕ್ಕೂ ದ್ರಷ್ಟಾರ ಋಷಿ ಯಾರು ಅಂದ್ರೆ ಈ ನಾಭಾಗರು. ಈ ಪ್ರಕಾರವಾಗಿ ಅವರು 6ನೇ ದಿವಸದ ಮಂತ್ರಗಳ ದ್ರಷ್ಟಾರರಾದರು. ಅವರ ಒಂದು ಸೂಚನೆಯಂತೆ ಆ ಅಂಗಿರಸರು ವಿಶ್ವದೇವತೆಗಳ ಸೂಕ್ತಗಳನ್ನ ಪಠಿಸಿದಾಗ ಯಜ್ಞ ಸಂಪೂರ್ಣವಾಗಿ ಯಶಸ್ವಿಯಾಗಿ ಪರಿಸಮಾಪ್ತಿಯಾಗುತ್ತೆ. ಆವಾಗ ಸ್ವರ್ಗಫಲ ಅನ್ನುವಂತಹದ್ದು ಅವರಿಗೆ ಸಿದ್ಧಿಸ್ತದೆ. ಇನ್ನೇನು ಅವರು ಸ್ವರ್ಗಕ್ಕೆ ಹೋಗಬೇಕು ಅನ್ನುವಂತಹ ಸಂದರ್ಭದಲ್ಲಿಯೇನೆ ಈ ಯಜ್ಞಶೇಷ ಎಲ್ಲವನ್ನು ನಾನು ನಿನಗೆ ಒಪ್ಪಿಸಿ ಹೋಗ್ತಾ ಇದ್ದೇನೆ ಅಂತ. ಯಾಕೆಂದ್ರೆ ಅವ್ರಿಗೆ ಇದಕ್ಕಿಂತಲೂ ದೊಡ್ಡದು ಸಿಕ್ಕಿದೆ ಅಲ್ಲ ಸ್ವರ್ಗ. ಆದ್ರಿಂದ ಈ ಯಜ್ಞದ ಶೇಷ ಏನಿದೆ ಅದೆಲ್ಲವನ್ನು ನೀನೇ ತೆಗೆದುಕೋ ಅಂತ ಆ ಅಂಗಿರಸರು ನಾಭಾಗ ಋಷಿಗೆ ಹೇಳಿ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಈ ನಾಭಾಗನು ಅವ್ರ ಮಾತಿನಂತೆ ಆ ಯಜ್ಞಶಾಲೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನ, ಸಾಹಿತ್ಯಗಳನ್ನ ಒಂದೊಂದಾಗಿ ಸಂಗ್ರಹಿಸ್ತಾ ಇದ್ದಾಗೆ, ಜೋಡಿಸ್ತಾ ಇದ್ದಾಗೆ ಉತ್ತರ ದಿಕ್ಕಿನಿಂದ ಒಬ್ಬ ಕಪ್ಪಾಗಿರುವಂತಹ ಪುರುಷ ಯಜ್ಞಶಾಲೆಗೆ ಬರೋದಕ್ಕೆ ಶುರು ಮಾಡ್ತಾನೆ. ನೋಡ್ತಾ ಇದ್ದಂತೆ ಅವನು ಯಜ್ಞಶಾಲೆಗೆ ಬಂದ್ಬಿಟ್ಟು ಮಮೇದಂ ವಾಸ್ತುಕಂ ವಸು ಅಂತ ಹೇಳ್ತಾನೆ. ವಸು ಅಂದ್ರೆ ಸಂಪತ್ತು. ಈ ವಾಸ್ತು ಅಂದ್ರೆ ಯಜ್ಞ ಮಂಟಪಕ್ಕೆ, ಅಲ್ಲಿ ವಾಸ್ತು ಅನ್ನುವಂತಹ, ವಾಸ್ತು ಅಂದ್ರೆ ಎನಿ ಬಿಲ್ಡಿಂಗ್, ಆ ಯಜ್ಞಮಂಟಪ ಎಂಬಂತಹ ವಾಸ್ತುವಿನಲ್ಲಿರುವ ಎಲ್ಲ ವಸು ಸಂಪತ್ತು ನನ್ನದು ಅಂತ ಅವನು ಕ್ಲೇಮ್ ಮಾಡ್ತಾನೆ. ಆವಾಗ ಈ ನಾಭಾಗನ್ ಹೇಳ್ತಾನೆ, ಮಮೇದಂ ಋಷಿಭಿರ್ ದತ್ತಂ, ಇಲ್ಲ ಕಣಯ್ಯ, ಇದು ನನ್ನದು, ಋಷಿಗಳಿಂದ ನನಗೆ ಕೊಡಲ್ಪಟ್ಟಿದ್ದು ಅಂತ. ಋಷಿಗಳು ನನಗೆ ಕೊಟ್ಟಿದ್ದಾರೆ, ಆದ್ರಿಂದ ಇದು ನನ್ನದು, ಇದೆಲ್ಲವೂ ನನ್ನದು ಅಂತ ಅವನು ನಾಭಾಗನು ಹೇಳ್ತಾನೆ. ಆವಾಗ ಆ ಕಪ್ಪಾದ ಪುರುಷನು, ಹಾಗಿದ್ರೆ ನಮ್ಮಿಬ್ಬರ ಮಧ್ಯೆ ಯಾಕೆ ವಾದ, ಹೋಗಿ ನೀನು ನಿನ್ನ ತಂದೆಯನ್ನೇ ಕೇಳ್ಕೊ, ಈ ಯಜ್ಞದ ಶೇಷ ಭಾಗ ನನಗ್ ಸೇರ್ಬೇಕೋ ಅಥವಾ ನಿನಗ್ ಸೇರ್ಬೇಕೋ ನಿಮ್ ತಂದೆಗೆ ಕೇಳು, ಅವ್ರು ಯಾರಿಗೆ ಹೇಳ್ತಾರೆ ಅವ್ರು ನಿರ್ಣಯ ಕೊಟ್ಟಂತೆ ಆಗ್ಲಿ ಎಂಬುದಾಗಿ ಆ ಪುರುಷನು ಹೇಳ್ತಾನೆ. ಆ ಮಾತಿನಂತೆ ಆ ನಾಭಾಗನು ತಂದೆ ಹತ್ರ ಹೋಗಿ ತಂದೆಗೆ ಹೇಳ್ತಾನೆ, ಹೀಗೆ ಉತ್ತರ ದಿಕ್ಕಿನಿಂದ ಒಬ್ಳು ಕಪ್ಪಾಗಿರುವಂತಹ ಪುರುಷ ಬಂದಿದ್ದಾನೆ, ಅವನು ಈ ಎಲ್ಲ ಯಜ್ಞ ಮಂಟಪದಲ್ಲಿರುವಂತಹ ಎಲ್ಲಾ ಸಂಪತ್ತು ಅವನಿಗೆ ಸೇರ್ಬೇಕು ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ತಂದೆ ನೀನೇ ನಿಜವಾಗಿ ನಿರ್ಣಯ ಕೊಡ್ಬೇಕು, ನನಗ್ ಸೇರಿದ್ದೋ ಅವನಿಗೆ ಸೇರಿದ್ದೋ ಅಂತ ನಿರ್ಣಯ ಕೊಡ್ಬೇಕು ಅಂತ ಹೇಳಿದಾಗ ತಂದೆ ಏನ್ ಹೇಳ್ತಾನೆ, ಯಜ್ಞ ವಾಸ್ತು ಗತಂ ಸರ್ವಂ ಉಚ್ಚಿಷ್ಟಂ ಋಷಯ ಕ್ವಚಿತ ಚಕ್ರುರ್ ವಿಭಾಗಂ ರುದ್ರಾಯ ಸದೇವ ಸರ್ವಮರ್ಹತಿ. ನೋಡ್ಕಣಯ್ಯ, ಈ ಹಿಂದೆ ಎಲ್ಲಾ ಋಷಿಗಳು ಸೇರ್ಬಿಟ್ಟು ಯಜ್ಞದ ಉಚ್ಚಿಷ್ಟ ಭಾಗ ಅಂದ್ರೆ ಪೂರ್ಣಾಹುತಿ ಆದ ನಂತರ ಉಳಿದಿರುವಂತಹ ಭಾಗ ಶೇಷ ಅನ್ನುವಂತಹದ್ದು ಏನೇನೇನೇನೇನು ಇರುತ್ತೋ ಎಂಬುದಾಗಿ ಈ ಹಿಂದೆನೆ ಋಷಿಗಳೆಲ್ಲರೂ ಸೇರ್ಬಿಟ್ಟು, ಋಷಿಗಳು ದೇವತೆಗಳು ಸೇರ್ಬಿಟ್ಟು ನಿರ್ಣಯ ಮಾಡಿದ್ದಾರೆ. ಆದ್ದರಿಂದ ನೀನ್ ಯಾರನ್ನ ಆ ಕಪ್ಪು ಪುರುಷ ಅಂತ ಅನ್ಕೊಂಡಿದ್ಯೋ ಅವನು ವಾಸ್ತವದಲ್ಲಿ ಕಾಲಪುರುಷನು, ಅವನೇ ರುದ್ರನು. ಅವನು
ತನ್ನಗೆ ಈಗಾಗಲೇ ಋಷಿಗಳು ದೇವತೆಗಳು ನಿರ್ಣಯಿಸಿರುವಂತಹ ಯಜ್ಞದ ಉಚ್ಛಿಷ್ಟ ಭಾಗ ಶೇಷ ಭಾಗ ಅದನ್ನು ಸ್ವೀಕರಿಸ್ಲಿಕ್ಕೆ ಬಂದಿದ್ದಾನೆ. ಈ ಹಿಂದೆನೆ ಋಷಿಮುನಿಗಳು ದೇವತೆಗಳು ಎಲ್ಲರೂ ಸೇರಿಸಿಬಿಟ್ಟು ಯಜ್ಞದ ಭಾಗ ಆ ಪುರುಷನಿಗೆ ಆ ರುದ್ರನಿಗೆ ಸೇರಬೇಕು ಅಂತ ನಿರ್ಣಯ ಆಗಿರೋದ್ರಿಂದ ಆ ಯಜ್ಞದ ಶೇಷ ಏನಿದೆ ಆ ಮಂಟಪದಲ್ಲಿರುವಂತಹ ಸಂಪತ್ತು ಅಂತ ಏನೇನೇನೇನಿದೆಯೋ ಅದೆಲ್ಲವೂ ಅವನಿಗೆ ಸೇರ್ಬೇಕಾಗಿದ್ದು ಅನ್ನೋ ಮಾತನ್ನು ಹೇಳ್ತಾರೆ. ತಾವು ಈ ಮಾತಿನಲ್ಲಿದೆ, ಈ ಹಿಂದೆ ನಿಶ್ಚಯಿಸಲ್ಪಟ್ಟಿದ್ರು ಋಷಿಗಳು ಮುನಿಗಳು ದೇವತೆಗಳು ಎಲ್ಲರೂ ಸೇರಿಸ್ಬಿಟ್ಟು ಯಜ್ಞ ಶೇಷ ಭಾಗವನ್ನು ರುದ್ರನಿಗೆ ಸೇರ್ಬೇಕು ಅಂತ ನಿಶ್ಚಯ ಮಾಡಿದ್ದು ಅಂತ ಹೇಳಿದ್ರಲ್ಲ, ಹಿಂದೆ ಯಾವ ಸಂದರ್ಭದಲ್ಲಿ ನಿಶ್ಚಯ ಮಾಡಿದ್ದು ಅನ್ನೋದನ್ನ ಇಲ್ಲಿ ಕಮೆಂಟ್ ಅಲ್ಲಿ ಚಾಟ್ ಅಲ್ಲಿ ಹಾಕಿ ನೆನಪಾದವರು ಹಾಕಬಹುದು. ಹಾಗೆ ಕತೆ ಮುಂದುವರಿತಾ ಇರ್ತದೆ. ಆವಾಗ ಆ ನಾಭಾಗನು ಅಣ್ಣಂದರಿಂದ ಆಸ್ತಿಯಿಂದ ವಂಚಿತನಾದನು. ಈ ಪುರುಷ ಆಮೇಲೆ ತಂದೆ ಏನೋ ನನಗೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಉಪಾಯ ಹೇಳಿದನು. ಆ ಉಪಾಯವನ್ನು ನಾನು ಮಾಡಿದಾಗ ಆ ಆಂಗಿರಸರು ನನಗೆ ಸರ್ವಸ್ವವನ್ನೂ ಕೊಟ್ಟು ಹೋದ್ರು. ಆದ್ರೆ ಈ ಪುರುಷ ಬಂದ್ಬಿಟ್ಟು ತನ್ನದು ಅಂತ ಹೇಳುವಾಗ ತಂದೆಯೂ ಕೂಡ ನಿರ್ಣಯವನ್ನ ಆ ಕಡೆನೆ ಕೊಡ್ತಾನಲ್ಲ ಅಂತ ಯೋಚನೆ ಮಾಡದೇನೆ ತಂದೆಯ ಹೇಳಿ ಮಾತು ಯಥಾವತ್ತಾಗಿ ಸ್ವೀಕರಿಸಿ ವಾಪಸ್ ಆ ಕಾಲಪುರುಷನಾಗಿರುವಂತಹ ರುದ್ರನ ಕಡೆ ಬಂದ್ಬಿಟ್ಟು, ಸ್ವಾಮಿ ಈ ಎಲ್ಲ ಸಂಪತ್ತು ನಮ್ಮ ತಂದೆಯವರು ನಿರ್ಣಯ ಕೊಟ್ಟಾಯ್ತು, ಅದು ನಿಮಗೆ ಸೇರ್ಬೇಕು ಅಂತೇಳಿ ದಯವಿಟ್ಟು ನಿಮಗೆ ಸೇರ್ಬೇಕಾಗಿರುವಂತಹ ಈ ಭಾಗವನ್ನು ನನ್ನದು ಅಂತ ನಾನು ಸ್ವಲ್ಪ ಹಿಂದೆ ಹೇಳ್ಕೊಂಡಿದ್ದೆ, ಆ ಅಪರಾಧ ನನಗೆ ಕ್ಷಮಿಸಿ ಎಂಬುದಾಗಿ ಕೇಳಿಕೊಳ್ತಾನೆ. ಇವನ ಈ ಸತ್ಯ ಪ್ರಮಾಣವನ್ನು, ಇವನ ತಂದೆಯ ಧರ್ಮನಿಷ್ಠವನ್ನ ಪ್ರಾಮಾಣಿಕತೆಯನ್ನ ಮೆಚ್ಚಿದಂತಹ ಆ ರುದ್ರನು ಆ ಎಲ್ಲ ಆಸ್ತಿಯನ್ನ ಆ ಯಜ್ಞಮಂಟಪದಲ್ಲಿರುವಂತಹ ಎಲ್ಲ ಸಂಪತ್ತನ್ನ ವಾಪಸ್ ಅವನಿಗೇನೆ ಕೊಟ್ಟು ವರ ರೂಪದಲ್ಲಿ ಕೊಟ್ಟು ವಿಶೇಷವಾಗಿ ಅನುಗ್ರಹಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಈ ಪ್ರಕಾರವಾಗಿ ತಂದೆಯ ಮಾತಿಗೆ ಗೌರವ ಕೊಟ್ಟು ಸತ್ಯಸಂಧನಾಗಿ ವಾಸ್ತವದಲ್ಲಿ ಮಂತ್ರದ್ರಷ್ಟಾರರಾಗಿರುವಂತಹ ನಾಭಾಗ ಋಷಿಯು ಯಜ್ಞಶೇಷ ಭಾಗವನ್ನ ಶ್ರೀ ರುದ್ರನಿಗೆ ಸಂಬಂಧಪಟ್ಟಿರುವಂತಹದ್ದಾದರೂ ಕೂಡ ಇವನ ಧರ್ಮನಿಷ್ಠತೆ ಸಂಧತೆಯಿಂದ ಪ್ರಸನ್ನನಾಗಿರುವಂತಹ ಆ ರುದ್ರನು ತನ್ನ ಭಾಗ ಸರ್ವಸ್ವವನ್ನು ವಾಪಸ್ ಆ ನಾಭಾಗ ಋಷಿಗೆ ಕೊಟ್ಟು ಅವನಿಗೆ ವರದ ರೂಪದಲ್ಲಿ ಅವೆಲ್ಲವನ್ನು ಕೊಡ್ತಾನೆ. ಹಾಗಾಗಿ ಆ ನಾಭಾಗನು ಮತ್ತೆ ಆಸ್ತಿವಂತನಾಗಿ ವಿಜಯಿಸ್ತಾನೆ, ಪ್ರಕಾಶಿಸ್ತಾನೆ. ಈ ಪ್ರಕಾರ ಈ ನಾಭಾಗನ ಕಥೆಯನ್ನ ಯಾರು ಏತತ್ ಸಂಸ್ಮರೇತ್ ಪ್ರಾತಃ ಸಾಯಂ ಚ ಸುಸಮಾಹಿತಃ ಕವಿರ್ಭವತಿ ಮಂತ್ರಜ್ಞೋ ಗತಿಂ ಚೈವ ತಥಾ ಗತಃ, ಯಾರು ಈ ಸಾಯಂ ಪ್ರಾತರ ಕಥೆಯನ್ನ ಈ ನಾಭಾಗನ ಕಥೆಯನ್ನ ಸ್ಮರಿಸಿಕೊಳ್ತಾರೆಯೋ ಅವನಲ್ಲಿ ಜ್ಞಾನ ಇಷ್ಟು ತೇಜಸ್ಸಾಗಿರುತ್ತೆ ಅಂದ್ರೆ ಅವನು ಕವಿಯೇ ಆಗ್ತಾನೆ. ಕವಿತ್ವ ಅನ್ನುವಂಥದ್ದು ಅವರಲ್ಲಿ ಹುಟ್ಟುತ್ತದೆ. ಅಷ್ಟೇ ಅಲ್ದ ಮಂತ್ರಾರ್ಥವನ್ನು ತಿಳಿಯುವಂತಹ ಸಾಮರ್ಥ್ಯವುಳ್ಳವನಾಗ್ತಾನೆ ಎಂಬುದಾಗಿ ಆ ಭಗವಂತನು ನಾಭಾಗನ ಈ ಒಂದು ಸತ್ಯಸಂಧತೆಗೆ ವಿಶೇಷವಾದ ವರವನ್ನ ಕೊಡ್ತಾರೆ ಭಗವಾನ್ ರುದ್ರದೇವರು. ಯಾರಿಗಾದ್ರೂ ನೆನಪಾಯ್ತಾ ಎಲ್ಲವನ್ನು ಇದಕ್ಕೆ ಕೊಟ್ಟಿದ್ದಾರೆ? ದಕ್ಷ ಪ್ರಜಾಪತಿ ರುದ್ರನಿಗೆ ಯಜ್ಞದ ಶೇಷ ಭಾಗ ರುದ್ರನಿಗೆ ಸೇರಬೇಕು ಅಂತ ಯಾವ ಸಂದರ್ಭದಲ್ಲಿ ಹೇಳಿದ್ದು ಅಂತ ದಕ್ಷ ಪ್ರಜಾಪತಿ ಯಜ್ಞದಲ್ಲ ಅಲ್ವಾ ಗುರುಗಳೇ? ನೆನಪಾಗ್ಲಿಲ್ವಾ ಯಾರಿಗೂ? ಇದು ದಕ್ಷ ಪ್ರಜಾಪತಿ ಯಜ್ಞ ಅಲ್ವಾ ಗುರುಗಳೇ? ದಕ್ಷನ ಕಥೆ ಇರೋದೇನೆ ಹೌದು. ದಕ್ಷನ ಕಥೆಯಲ್ಲಿ ಅವನು ಮಾಡಿರುವಂತಹ ಯಜ್ಞದ ಒಂದು ಪ್ರಧಾನ ದೋಷವೇ ರುದ್ರನಿಗೆ ಹವಿರ್ಭಾಗವನ್ನೇ ಇಡೀ ಕಥೆ ಪ್ರಾರಂಭವಾಗಿ ಕೊನೆಗೆ ಆ ಯಜ್ಞ ಧ್ವಂಸವಾಗಿ ಆಮೇಲೆ ಅವನಿಗೆ ಪಾಠ ಕಲಿಸೋದು, ಅವನಿಗೆ ಆಡಿನ ಮುಖ ಎಲ್ಲ ಹಾಕಿದ ಮೇಲೆ ಯಜ್ಞ ಹೇಗಾದ್ರೂ ಸಂಪೂರ್ಣವಾಗಿ ಮುಗಿಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಬಿಟ್ಟು
ಹವಿಸ್ಸಿನ ಎಲ್ಲವೂ ರುದ್ರನಿಗೆ ಸಮರ್ಪಿತವಾಗಲಿ ಎನ್ನುವಂತಹ ಅನ್ಕೊಳ್ಬೇಕು. ಸತ್ತಾಗಿ ಮಂತ್ರದೃಷ್ಟಾರನಾಗಿ ಭಗವಾನ್ ರುದ್ರನಿಂದ ಆಶೀರ್ವದಿತನಾಗಿರುವಂಥವನು. ಅಂತಹ ಆ ನಾಭಾಗನ ಮಗನೇ ಅಂಬರೀಷನು. ಭಾಗವತದಲ್ಲಿ ಪ್ರಸಿದ್ಧವಾಗಿರುವಂತಹ ಪಾತ್ರಗಳಲ್ಲಿ ಅಂಬರೀಷನು ಒಬ್ಬನು. ಪರಮ ಭಾಗವತೋತ್ತಮನು. ಬಹಳ ಧರ್ಮ ಮಾರ್ಗದಿಂದ ಆಡಳಿತವನ್ನು ನಡೆಸುವಂತಿರುವಂಥದ್ದು. ಅಂತಹ ಅಂಬರೀಷನ ಕಥೆಯನ್ನ ಅವನ ಮಗನೇ ಅಂಬರೀಷನು ಅಂತ ಹೇಳಿದ ತಕ್ಷಣದಲ್ಲಿ ಆ ಪರೀಕ್ಷಿತ ಮಹಾರಾಜನ ಕೇಳ್ತಾನೆ, ಭಗವನ್ ಶ್ರೋತುಮಿಚ್ಛಾಮಿ ರಾಜರ್ಷೇಸ್ತಸ್ಯ ಧೀಮತಃ ನ ಪ್ರಾಭೂದ್ಯತ್ರ ನಿರ್ಮುಕ್ತೋ ಬ್ರಹ್ಮದಂಡೋ ದುರತ್ಯಯಃ. ಪರೀಕ್ಷಿತ ಹೇಳ್ತಾನೆ, ಶುಕಮುನಿಗಳೇ, ಭಗವಂತನೇ, ಆ ಅಂಬರೀಷ ಎನ್ನುವಂತಹ ರಾಜರ್ಷಿ ಬಗ್ಗೆ ನಾನು ಸ್ವಲ್ಪ ಕೇಳಿ ತಿಳ್ಕೊಂಡಿದ್ದೇನೆ. ಏನು ಅಂದ್ರೆ ಬ್ರಹ್ಮಶಾಪವೂ ಕೂಡ ಅವನಿಗೆ ತಟ್ಟಲಾರದು ಅಂತ. ಅಂತಹ ಒಂದು ವಿಶಿಷ್ಟ ಸಾಮರ್ಥ್ಯ ಶಕ್ತಿ ಅನ್ನುವಂಥದ್ದು ಅವನು ಸಂಪಾದಿಸಿಕೊಂಡಿದ್ದಾನೆ ಅಂತಾದ್ರೆ ಅದು ಹೇಗೆ? ಅವನ ಕಥೆ ತಿಳ್ಕೊಳ್ಬೇಕಲ್ಲ. ಅವನು ಕ್ಷತ್ರಿಯನಾಗಿದ್ದು ರಾಜನಾಗಿದ್ದು ಅಂತಹ ಸಾಧನೆ, ಬ್ರಹ್ಮಶಾಪವನ್ನು ಕೂಡ ಅವನು ತಟ್ಟೋದಿಲ್ಲ ಅಂದ್ರೆ, ಬ್ರಹ್ಮದಂಡವೂ ಕೂಡ ಅವನಿಗೆ ತಟ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅವನು ಅದೆಂತಹ ಶ್ರೇಷ್ಠ ವ್ಯಕ್ತಿಯಾಗಿರ್ಬೇಕು ಅನ್ನುವಂತಹದ್ದನ್ನ ಕೇಳಿ ತಿಳ್ಕೊಳ್ಬೇಕು ಅನ್ನುವಂತಹ ಪ್ರಶ್ನೆ ಮಾಡಿದಾಗ ಶುಕ ಮಹರ್ಷಿಯರು ಹೇಳ್ತಾರೆ, ಪರೀಕ್ಷಿತ ಮಹಾರಾಜನ ಕುರಿತು ಅಂಬರೀಷನ ಗುಣಗಾನವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಂಬರೀಷನು ರಾಜನೇ ಆಗಿದ್ರು ಅವನು ಸುಮ್ಮನೆ ಯಾವುದೋ ಒಂದು ಪ್ರಾಂತದ ರಾಜ ಅಂತ ಆಗಿರಲಿಲ್ಲ. ಸಪ್ತದ್ವೀಪಗಳಿಗೂ ಅವನೇ ಆಡಳಿತಗಾರ ರಾಜನಾಗಿದ್ದ. ಅಖಂಡ ಭೂಮಂಡಲಕ್ಕೂ ಅವನೇ ಒಡೆಯನಾಗಿದ್ದ. ಇಡೀ ಭೂಮಂಡಲದಲ್ಲಿರುವ ಸಂಪತ್ತು ಎಲ್ಲದೂ ಅವನದೇ ಆಗಿತ್ತು. ಎಷ್ಟು ವೆಚ್ಚ ಮಾಡಿದರೂ ಕಡಿಮೆ ಆಗದೇ ಇರುವಷ್ಟು ಸಂಪತ್ತು ಅವನಲ್ಲಿದ್ರು ಎಲ್ಲಾ ವೈಭವಗಳು ವೈಭವೋಪೇತ ಜೀವನ ನಡೆಸಬಹುದಾಗಿದ್ರೂನುವೆ ಅವನು ಮಾತ್ರ ಆ ಎಲ್ಲ ಭೋಗ ಸಾಮಗ್ರಿಗಳನ್ನ ಮಣ್ಣಿನ ಹೆಂಟೆಯಂತೆ ತುಚ್ಛವಾಗಿ ತಿಳಿದುಕೊಂಡಿದ್ದ. ಅವನು ಸದಾ ಕಾಲದಲ್ಲಿ ಭಗವದ್ಭಕ್ತನಾಗಿ ಮಹಾವಿಷ್ಣುವಿನಲ್ಲಿ ಅನನ್ಯ ಭಕ್ತಿಯಿಂದಲೇನೆ ಅವನ ಜೀವನ ನಡೆಸ್ತಾ ಇದ್ದ. ಅವನು ಭಕ್ತಿಯನ್ನ 3 ಶ್ಲೋಕಗಳಲ್ಲಿ ತುಂಬಾ ಚೆನ್ನಾಗಿ ವರ್ಣಿಸ್ತಾರೆ. ಇಲ್ಲಿ 4ನೇ ಅಧ್ಯಾಯ 18, 19, 20 3 ಶ್ಲೋಕಗಳಲ್ಲಿ. ಜೊತೆಗೆ ಒಂದು ಸೂಚ್ಯವಾದ ವಾರ್ನಿಂಗ್ ಕೂಡ ನಮಗೆ ಇದೆ ಅದರಲ್ಲಿ. ನಾವು ಭಕ್ತಿಯನ್ನ ಯಾವ ರೀತಿ ಅಪಾರ್ಥ ಅಥವಾ ವಿಪರೀತಾರ್ಥ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಪುಟ್ಟ ವಾರ್ನಿಂಗ್ ಕೂಡ ಇದೆ ಅದರಲ್ಲಿ. ಮುಂಚೆ ಅವನ ಭಕ್ತಿಯ ವೈಶಿಷ್ಟ್ಯವನ್ನ, ಭಕ್ತಿಯ ಗುಣಗಾನವನ್ನು ನೋಡೋಣ. ಸವೈ ಮನಃ ಕೃಷ್ಣ ಪದಾರವಿಂದಯೋರ್ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ. ಅವನು ಮನಸ್ಸು, ಅಂಬರೀಷನ ಮನಸ್ಸು ಯಾವಾಗಲೂ ಭಗವಂತನ ಶ್ರೀಹರಿಯ ಪಾದಾರವಿಂದಗಳಿಂದಲೇನೆ ತುಂಬಿಕೊಂಡಿರ್ತಿತ್ತು. ಅಂದ್ರೆ ಅವನ ಮನಸ್ಸು ಆ ಭಗವಂತನ ಚರಣಕಮಲಗಳಲ್ಲಿಯೇನೆ ನೆಲೆ ನಿಟ್ಟಿರುವಂಥವನು. ಅವನ ಮಾತುಗಳು ವೈಕುಂಠ ವಚಾಂಸಿ ವೈಕುಂಠ ಗುಣಾನುವರ್ಣನೆ, ಮಾತುಗಳು ಯಾವಾಗಲೂ ಭಗವಂತನ ಗುಣಗಳ ವರ್ಣನೆ ಮಾಡೋದೇನೆ. ಅವನು ಮಾತು ಆಡಿದ್ರೆ ಭಗವಂತನ ಗುಣವರ್ಣನೆ ಮಾಡೋದಕ್ಕೇನೆ. ಕರೌ ಹರೇರ್ ಮಂದಿರ ಮಾರ್ಜನಾದಿಷು, ಕೈಗಳನ್ನ ಯಾವ್ದಕ್ ಬಳಸ್ತಾ ಇದ್ದ ಅಂದ್ರೆ ಭಗವಂತ ಅಡ್ಡಾಡಿದ ಸ್ಥಾನಗಳನ್ನ ಕಸಬರ್ಗೆಯಿಂದ ಕಸಗುಡಿಸಿ ಸ್ವಚ್ಛ ಮಾಡೋದಕ್ಕೆ ಬಳಸ್ತಾ ಇದ್ದ. ಮಾರ್ಜನಾದಿಷು, ತೊಳೆಯೋದಕ್ಕೆ ಬಳಸ್ತಾ ಇದ್ದ ಅವನ ಕೈಗಳು. ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ, ಕಿವಿಗಳನ್ನು ಯಾವ್ದಕ್ ಬಳಸ್ತಾ ಇದ್ದ? ಆ ಭಗವಂತನ ಕಥೆಗಳನ್ನು ಕೇಳೋದಕ್ಕೆ ಕಿವಿ ಬಳಸ್ತಾ ಇದ್ದ. ಮುಕುಂದ ಲಿಂಗಾಲಯ ದರ್ಶನೆ ದೃಶವು, ಕಣ್ಣುಗಳನ್ನ ಆ ಭಗವಂತನ ವಿಗ್ರಹಗಳನ್ನ, ಭಗವಂತನ ಚಿಹ್ನೆಗಳನ್ನ ದರ್ಶನ ಮಾಡೋದಕ್ಕೆ ಬಳಸ್ತಾ ಇದ್ದ. ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಂ, ಇಂದ್ರಿಯಗಳಲ್ಲಿ ತ್ವಗಿಂದ್ರಿಯ ಚರ್ಮ, ಆ ಇಂದ್ರಿಯವನ್ನ ಹೇಗೆ ಬಳಸ್ತಾ ಇದ್ದ ಅಂದ್ರೆ ಭಗವದ್ ಭಕ್ತರನ್ನ ಸ್ಪರ್ಶಿಸೋದಕ್ಕೆ ಅಂತ.
ಏನ್ರಿ ಹಾಗಂದ್ರೆ ಅಂದ್ರೆ ಭಗವದ್ ಭಕ್ತರು ದೇವಾಲಯಾದಿಗಳಲ್ಲಿ ಹೋದಾಗ ಭಗವದ್ ಭಕ್ತರೆಲ್ಲರೂ ಅಲ್ಲಿ ಒಂದು ಕಡೆ ಸೇರಿರ್ತಾರೆ. ತಾನು ಅಲ್ಲಿ ಹೋದ್ರೆ ಆ ಭಗವತ್ ಭಕ್ತರ ಆ ನೂಕು ಲುಗ್ಗಲಲ್ಲಿ ಗದ್ದಲಿನಲ್ಲಿ ಭಗವದ್ ಭಕ್ತರ ಸ್ಪರ್ಶ ಆಯ್ತಲ್ಲ ನನಗೆ, ಅದರಿಂದಲೇನೆ ನನಗೆ ಎಷ್ಟೋ ಸಂತೋಷ ಅಂತ ಅವ್ನು ಬಳಸ್ತೀವಿ. ಇದ್ರ ಸೂಚನೆ ನಾವೇ ಯಾವ ರೀತಿ ಗ್ರಹಿಸಬಹುದು? ಈ ಪಂಢರಪುರ, ತಿರುಪತಿ ಇತ್ಯಾದಿಗಳಲ್ಲಿ ಹೋದಾಗ ಜನಸಂದಣಿ, ಭಯಂಕರ ಜನಸಂದಣಿ, ಮೈ ಮೇಲೆ ಬೀಳ್ತಾ ಇರ್ತಾರಲ್ಲ, ಆವಾಗ ನಾವು ಹೇಗೆ ಯೋಚನೆ ಮಾಡಬೇಕು? ಇಷ್ಟೊಂದು ರೇಷ್ಯು ಬಹಳ ಕಷ್ಟ ಅಂತ ಹೇಳಿ ಯೋಚನೆ ಮಾಡದೆ, ಭಗವದ್ ಭಕ್ತರ ಸ್ಪರ್ಶ ನನಗೆ ಆಗ್ತಾ ಇದೆಯಲ್ಲ, ಅದೆಷ್ಟು ಪುಣ್ಯ ಎಂಬ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು. ಈ ರೀತಿಯ ಯೋಚನೆ ಅಂಬರೀಷನು ಮಾಡ್ತಾ ಇದ್ದ. ತದ್ಭೃತ್ಯ ಗಾತ್ರ ಸ್ಪರ್ಶೆ ಅಂಗಸಂಗಮಂ. ಭಗವದ್ ಭಕ್ತರ ಸ್ಪರ್ಶ ನನಗಾಗ್ತಾ, ಅವ್ರ ಶರೀರದ ಸ್ಪರ್ಶ ನನಗಾಗ್ತಾ ಇದೆಯಲ್ಲ, ಅಹೋಭಾಗ್ಯ, ಎಷ್ಟು ಪುಣ್ಯವಂತ ನಾನು ಅನ್ನೋ ರೀತಿಯಲ್ಲಿ. ಘ್ರಾಣಂಚ ತತ್ವಾದ ಸರೋಜ ಸೌರಭೆ. ಮೂಗು ಯಾವ್ದಕ್ ಬಳಸ್ತಾ ಇದ್ದ ಅಂದ್ರೆ ಭಗವಂತನ ಪಾದ ಕಮಲಗಳ ಮೂಸ್ ನೋಡೋದಕ್ಕೆ ಅಂತ. ಶ್ರೀಮತ್ತುಲ್ಯ ತುಲಸ್ಯ ರಸನಾಂ ತದರ್ಪಿತೆ. ನಾಲಿಗೆ ಯಾವ್ದಕ್ ಬಳಸ್ತಿದ್ದ ಅಂದ್ರೆ ಭಗವಂತನ ತೀರ್ಥ ಪ್ರಸಾದ ಸೇವನೆ ಮಾಡೋದಕ್ಕೋಸ್ಕರ ಬಳಸ್ತಾ ಇದ್ದ. ಪಾದೌ ಹರೇ ಕ್ಷೇತ್ರ ಪದಾನುಸರ್ಪಣೆ. ಕಾಲುಗಳನ್ನ ಭಗವಂತನ ವಿವಿಧ ಕ್ಷೇತ್ರಗಳಲ್ಲಿಗೆ ತೀರ್ಥಯಾತ್ರೆ ಇತ್ಯಾದಿಗಳನ್ನು ಮಾಡಿ ಸಂಚಾರ ಮಾಡೋದಕ್ಕೆ ಕಾಲುಗಳು ಬಳಸ್ತಾ ಇದ್ರು. ಶಿರೋ ಹೃಷಿಕೇಶ ಪದಾಭಿವಂದನೆ. ತಲೆಯನ್ನ ಭಗವಂತನ ಕಾಲುಗಳ ಮೇಲೆ ಇರಿಸಲು ಬಳಸ್ತಾ ಇದ್ದ, ನಮಸ್ಕಾರ ಮಾಡೋದಕ್ಕೆ. ಕಾಮಂಚ ದಾಸ್ಯೇ ನತು ಕಾಮ ಕಾಮ್ಯಯ. ಒಟ್ಟಾರೆಯಾಗಿ ಅವನ ಇಡೀ ಶರೀರವನ್ನ ಭಗವಂತನ ದಾಸ್ಯದಲ್ಲಿ, ಸೇವೆ ಮಾಡುವುದರಲ್ಲಿ ಬಳಸ್ತಾ ಇದ್ದ ಅನ್ನುವಂತ ರೀತಿ. ಇಷ್ಟು ಅವನು ಅಂಬರೀಷನ ಭಾಗವತೋತ್ತಮ ಅಂತ. ಭಾಗವತದಲ್ಲಿ ಪರಮ ಭಾಗವತರು ಎನ್ನುವಂತಹ 11 ಜನ ಬರ್ತಾರೆ. ಮಹಾಭಾರತದಲ್ಲಿ ಭೀಷ್ಮ ಈ ಮಾತನ್ನು ಹೇಳ್ತಾರೆ. ಭೀಷ್ಮ ಹೇಳ್ತಾನೋ ಕೃಷ್ಣ ಹೇಳ್ತಾನೋ, ಯಾಕೆಂದ್ರೆ ಆ ಪಟ್ಟಿನಲ್ಲಿ ಭೀಷ್ಮನು ಪರಮ ಭಾಗ, 10-11 ಜನರ ಪಟ್ಟಿ ಇದೆ. ಅದರಲ್ಲಿ ಅಂಬರೀಷನು ಪರಮ ಭಾಗವತನು, ಭೀಷ್ಮನು ಬಹುಶಃ ಪರಮ ವೈಷ್ಣವನು ಅಂತ ಹೀಗಿದೆ. ಅಂತಹ ಅಂಬರೀಷನು ಪ್ರಜೆಗಳ ರಕ್ಷಣೆ, ಪಾಲನೆ, ಪೋಷಣೆಗಳನ್ನೂ ಮಾಡ್ತಾ ಇದ್ದ ಅನ್ನೋ ರೀತಿಯಲ್ಲಿ. ಇದು ನಮಗಿರುವಂತಹ ವಾರ್ನಿಂಗ್. ನಾವೇನ್ ಅಂದ್ಕೊಂಡಿದ್ದೀವಿ ಅಂದ್ರೆ ಭಗವಂತನ ಭಕ್ತಿ ಮಾಡೋದು ಅಂದ್ರೆ ಸಂಸಾರದ ಜವಾಬ್ದಾರಿಯನ್ನೆಲ್ಲ ಕೊಳ್ಳೋದಕ್ಕೆ ಪಲಾಯನ ಮಾಡೋದಕ್ಕೆ ಭಕ್ತಿ ಮಾಡೋದಲ್ಲ. ಏನೇನಿದೆ ಕರ್ತವ್ಯಗಳು ಅಂದ್ರೇನು, ವರ್ಣಾಶ್ರಮ ಧರ್ಮಗಳು ಅಂತ ಏನಿದೆ, ಆ ಎಲ್ಲಾ ಧರ್ಮಗಳನ್ನ ಆಚರಣೆ ಮಾಡ್ತಾ ಮಾಡ್ತಾ ಭಗವಂತನ ಭಕ್ತಿಯನ್ನು ಮಾಡುವಂತಹದ್ದು ವಿಶೇಷವಾದದ್ದು. ಅಂಬರೀಷನು ಇಷ್ಟೆಲ್ಲಾ ಮಾಡಿದ್ರು ರಾಜನಾಗಿ ಪ್ರಜಾ ಪರಿಪಾಲನೆ ಅನ್ನುವಂತಹದ್ದು ಯಾವತ್ತಿಗೂ ಮರೆತಿರ್ಲಿಲ್ಲ. ಅಷ್ಟೇ ಅಲ್ಲದೆ ಅವನು ಪ್ರಜಾ ಪರಿಪಾಲನೆ ಹೇಗಿತ್ತು ಅಂತ ಹೇಳಿದ್ರೆ, ಅವನು ನೀಡುವ ಉಪದೇಶಗಳು, ಮಾತುಗಳು ಜನರ ಮನಸ್ಸಿಗೆ ಹೊಕ್ಕು ಅವರುಗಳು ಕೂಡ ಅಂಬರೀಷನೇ ಭಗವದ್ ಭಕ್ತರಾಗಿ ಮಾರ್ಜಿತರಾಗ್ತಿದ್ರು, ಪರಿವರ್ತಿತರಾಗ್ತಿದ್ರು. ಜನರ ಮೇಲೆ ಅಷ್ಟೊಂದು ಅವನು ಪ್ರಭಾವ ಬೀರ್ತಾ ಇದ್ದ ಅಂತ ಹೇಳ್ತಾರೆ. ಜನರ ಅವನ ಪ್ರಜೆಗಳೆಲ್ಲರೂ ಅಂತ. ಇವನು ಯಾವುದೇ ಯಜ್ಞ, ತಪಸ್ಸು, ಪೂಜೆ, ಪುನಸ್ಕಾರ ಇತ್ಯಾದಿಗಳನ್ನ ಮಾಡ್ಲಿಕ್ಕೆ ಹೊರಟಾಗ ಅವನ ಪ್ರಜೆಗಳೆಲ್ಲರೂ ಕೂಡ ಅವ್ರ ಜೊತೆಗೆ ಸೇರಿಬಿಟ್ಟು ಒಬ್ಬೊಬ್ರು ಒಂದೊಂದ್ ತರ ಕೆಲಸ, ಒಂದೊಂದು ರೀತಿಯಲ್ಲಿ ಕೆಲಸವನ್ನು ಮಾಡುವವರು. ಒಬ್ರು ಭಜನೆ ಮಾಡುವರು, ಒಬ್ರು ಸ್ತೋತ್ರ ಮಾಡುವರು, ಒಬ್ರು ಪಾರಾಯಣ ಮಾಡುವರು, ಒಬ್ರು ಉಪವಾಸ ಮಾಡುವವರು, ಸೇವೆ ಮಾಡುವವರು. ಹೀಗೆ ಎಲ್ಲಾ ಪ್ರಜೆಗಳು ಕೂಡ ಅಂಬರೀಷನ ಭಗವದ್ ಭಕ್ತಿಯಲ್ಲಿಯೇನೆ ಭಾಗಿಗಳಾಗ್ತಾ ಇದ್ರು. ಹೀಗೆ ಇಡೀ ವಾತಾವರಣವನ್ನೇ ವಿಷ್ಣು ಭಕ್ತಿಯಲ್ಲಿ ಅವನು ಮುಳುಗಿಸ್ತಾ ಇರುವಂತಹವನು. ಇದು ಅಂಬರೀಷನ ಒಂದು ವಿಶಿಷ್ಟವಾಗಿರುವಂತಹ ಭಕ್ತಿ ಅನ್ನುವಂಥದ್ದಾಗಿರುತ್ತೆ. ಹೀಗೆ ಒಂದು ಸಂದರ್ಭದಲ್ಲಿ ಆ ಅಂಬರೀಷನು ತನ್ನ ಪರಮ ಭಕ್ತಿಯಿಂದ ಭಗವಂತನನ್ನ ಪ್ರಸನ್ನಗೊಳಿಸಿಕೊಂಡು
ಭಗವಂತನಿಂದ ಒಂದು ವಿಶಿಷ್ಟವಾಗಿರುವಂತಹ ವರವನ್ನ ಪಡ್ಕೊಂಡಿದ್ದ. ಅದು ಕೇಳದೇನೆ ಇವನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಭಗವಂತನು ಮಹಾವಿಷ್ಣುವು ಪ್ರತ್ಯಕ್ಷನಾಗಿ ಇವನಿಗೆ ನನ್ನ ಸುದರ್ಶನವೇ ನಿನಗೆ ಶ್ರೀರಕ್ಷೆ ಎನ್ನೋ ರೀತಿಯಲ್ಲಿ ವರವನ್ನ ಕೊಟ್ಟಿದ್ದ. ಅಂದ್ರೆ ತನ್ನ ಸುದರ್ಶನ ಚಕ್ರವನ್ನ ಇವನನ್ನ ರಕ್ಷಿಸಲಿ ಅನ್ನೋ ರೀತಿಯಲ್ಲಿ ವರ ಹೇಳಿದ್ದ. ಇದರರ್ಥ ಆ ಚಕ್ರ ಯಾವತ್ತಿಗೂ ಹೀಗೆ ಅವನು ಸುತ್ತಾ ಇರ್ತದೆ ಅಂತಲ್ಲ. ಆ ಸುದರ್ಶನ ಚಕ್ರ ಕಣ್ಣಿಗೆ ಕಾಣದೇ ಇದ್ರೂನು ಈ 24 ಗಂಟೆ ಕಾಣಬೇಕು ಅಂತೇನಿಲ್ಲ. ಯಾವಾಗ ಇವನ ಮೇಲೆ ಆಪತ್ತು ಅಂತ ಬರುತ್ತೋ ಆವಾಗ ಸುದರ್ಶನ ಚಕ್ರ ಆ ಆಪತ್ತನ್ನ ತಡೆಯುತ್ತಾ ಇರ್ತದೆ. ಹಾಗೆ ಭಕ್ತಿಯಿಂದ ಸುದರ್ಶನ ಚಕ್ರವನ್ನೇ ಪಡೆದಂತಹ ಶ್ರೇಷ್ಠ ಒಂದು ಭಕ್ತನಾಗಿರುವುದರಿಂದ ಅಂಬರೀಷನು ಅಂತಹ ಪರಮ ಭಾಗವತೋತ್ತಮನು ಅಂಬರೀಷನು ಒಮ್ಮೆ ತನ್ನ ಪತ್ನಿಯಿಂದ ಕೂಡಿಕೊಂಡು ಮಹಾವಿಷ್ಣುವಿನ ಉದ್ದಿಷ್ಟವಾಗಿ ದ್ವಾದಶಿ ಪ್ರಧಾನವಾದ ಏಕಾದಶಿ ವ್ರತವನ್ನ ವರ್ಷಪರ್ಯಂತವನ್ನ ಕೈಗೊಂಡ. ನಾವು ಇಲ್ಲಿ ಬಹಳ ಮಹತ್ವದಾಗಿ ಗಮನಿಸಬೇಕಾಗಿರುವಂತಹ ಭಾಗ ಇದು, ಗಮನ ಇಟ್ಟು ಕೇಳಿ. ದ್ವಾದಶಿ ಪ್ರಧಾನವಾದ ಏಕಾದಶಿ ವ್ರತವನ್ನ ಅವನು ವರ್ಷಪರ್ಯಂತ ಕೈಗೊಂಡ ಅನ್ನುವಂತಹ ಮಾತು. ಈ ಮಾತಿನಲ್ಲಿ 3 ಪ್ರಧಾನ ಅಂಶಗಳು ನಮಗೆ ಎದ್ದು ಕಾಣುತ್ತವೆ. ಅಂದ್ರೆ ಮೊದಲನೇದಾಗಿ ಧರ್ಮಪತ್ನಿ ಸಮೇತನಾಗಿ ಅಂತ ಹೇಳಿರುವುದರಿಂದ ಈ ವ್ರತ ಬ್ರಹ್ಮಚಾರಿಗಳಿಗೆ, ವಾನಪ್ರಸ್ಥರಿಗೆ, ಸನ್ಯಾಸಿಗಳಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಆಯ್ತು. ಧರ್ಮಶಾಸ್ತ್ರದಲ್ಲೂ ಹೀಗೆ ಇದೆ. ಗೃಹಸ್ಥರಿಗೇನೆ ಏಕಾದಶಿ ವ್ರತ ವಿಶೇಷವಾಗಿ ಹೇಳಿದ್ದು. ಎರಡನೇದಾಗಿ ದ್ವಾದಶಿ ಪ್ರಧಾನವಾದ ಏಕಾದಶಿ ಅಂತ ಇರೋದ್ರಿಂದ ಕೇವಲ ಏಕಾದಶಿ ಉಪವಾಸ ಮಾತ್ರ ಆ ವ್ರತ ಆಗಿರೋದಿಲ್ಲ. ಆ ವ್ರತದ ಪೂರ್ಣ ಒಂದು ವ್ಯಾಪ್ತಿ ಅಂದ್ರೆ ದಶಮಿ ರಾತ್ರಿಯಿಂದ ದಶಮಿ ಸಂಕಲ್ಪ ಮಾಡೋದು, ದಶಮಿ ರಾತ್ರಿ ಉಪವಾಸ ದಶಮಿ ರಾತ್ರಿ ಉಪವಾಸ, ಏಕಾದಶಿ ಪ್ರಾತಃ ಸಂಕಲ್ಪ, ಆಮೇಲೆ ಏಕಾದಶಿ ಪೂರ್ಣ ದಿವಸ ನಿರ್ಜಲ, ಒಂದೇ ಒಂದು ಹನಿ ನೀರನ್ನು ಕುಡಿಯೋದಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಭಗವನ್ ನಾಮಸ್ಮರಣೆ ಮಾಡಬೇಕು. ಇಡೀ ದಿವಸ ಭಗವಂತನ ನಾಮಸ್ಮರಣೆ ಮಾಡ್ತಾ ಏಕಾದಶಿ ಜಾಗರಣೆ, ಆಮೇಲೆ ದ್ವಾದಶಿ ದಿವಸ ಪಾರಣೆ. ಇದು ದ್ವಾದಶಿ ಪ್ರಧಾನ ಅಂತ ಹೇಳಿರೋದ್ರಿಂದ ಪಾರಣೆ ಪ್ರಧಾನವಾಗಿರುವಂತಹ ಏಕಾದಶಿ ವ್ರತ. ಇಲ್ಲಿ ನಾವು ಏಕಾದಶಿ ವ್ರತದ ಬಗ್ಗೆ ಕೆಲವು ವಿಶಿಷ್ಟತೆ ತಿಳಿದುಕೊಳ್ಬೇಕು. ಅಂದ್ರೆ ಪ್ರಧಾನವಾಗಿ ಏಕಾದಶಿ ಅನ್ನುವಂತಹದ್ದು 2 ಪ್ರಕಾರದ್ದು. ಒಂದು ಉಪವಾಸ ಪ್ರಧಾನ, ಇನ್ನೊಂದು ಪಾರಣೆ ಪ್ರಧಾನ. ಅಥವಾ ಹೀಗೆ ಹೇಳಬಹುದು, ಜಾಗರಣೆ ಪ್ರಧಾನ, ಪಾರಣೆ ಪ್ರಧಾನ ಅಂತೂ ಹೇಳಬಹುದು. ಪಾರಣೆ ಪ್ರಧಾನ ಅಂತ ಹೇಳಿದ್ರೆ ಏಕಾದಶಿ ಮುಗಿದ ಮರು ದಿವಸ ಸೂರ್ಯೋದಯಕ್ಕೆ ದ್ವಾದಶಿ ಇರಬೇಕು ಅವರಿಗೆ. ಇದನ್ನ ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ, ಯಾವ ದಿವಸ ಸೂರ್ಯೋದಯದಲ್ಲಿ ದ್ವಾದಶಿ ಇರುತ್ತೋ ಅದರ ಹಿಂದಿನ ದಿವಸ ಏಕಾದಶಿ ಅವರಿಗೆ. ಅವತ್ತಿನ ದಿವಸ ಸೂರ್ಯೋದಯಕ್ಕೆ ಏಕಾದಶಿ ಇಲ್ಲದೆ ಇರಲಿ. ಅದೇನ್ರಿ ಸೂರ್ಯೋದಯಕ್ಕೆ ಏಕಾದಶಿ ಇಲ್ಲ ಅಂತಂದ್ರೆ ಹೇಗೆ ಅಂದ್ರೆ, ಅರುಣೋದಯಕ್ಕೆ ಏಕಾದಶಿ ಇರುತ್ತೆ. ಅರುಣೋದಯ ವಿದ್ಧ ಅಂತ ಇರುತ್ತೆ. ಕೆಲವೊಂದು ಬಾರಿ ನಮಗೆ ಸಂಶಯ ಬಂದಿರುತ್ತೆ ಜೀವನದಲ್ಲಿ. ಬೆಳಿಗ್ಗೆ 6 ಗಂಟೆಗೆ ಸೂರ್ಯೋದಯ ಅಂತಾದ್ರೆ 7-7:30ವರೆಗೂ ಮಾತ್ರ ಏಕಾದಶಿ ಇರುತ್ತೆ. ಆ 7:30ಯಿಂದ ದ್ವಾದಶಿ ಪ್ರಾರಂಭವಾಗಿರುತ್ತೆ. ಮರು ದಿವಸ ಸೂರ್ಯೋದಯಕ್ಕೆ 6 ಗಂಟೆ 6:30ವರೆಗೂ ದ್ವಾದಶಿ ಇರುತ್ತೆ. ಆವಾಗ ದ್ವಾದಶಿ ಪ್ರಧಾನ ಅಥವಾ ಪಾರಣೆ ಪ್ರಧಾನ ಏಕಾದಶಿ ಮಾಡುವವರು ಏಕಾದಶಿ ದಿವಸ ಬೆಳಗ್ಗೆ 6ರಿಂದ 7:30 ಇದ್ರೂನುವೆ
ಇಡೀ ದಿವಸ ಏಕಾದಶಿ ತಿಥಿ ಇಲ್ಲದೆ ಇದ್ರೂನು ಅದೇ ಅವರಿಗೆ ಏಕಾದಶಿ. ಮನಸ್ಸಿಗೆ ಬಂತಲ್ಲ? ಅವರಿಗೆ ಮರುದಿವಸ ಉಪವಾಸ ಮಾಡಿದ ನಂತರ ಮರುದಿವಸ ಪಾರಣೆ ಮಾಡುವಾಗ ಸೂರ್ಯೋದಯಕ್ಕೆ ದ್ವಾದಶಿ ಇರುವಂತಹದ್ದು ಅದು ಅನಿವಾರ್ಯ. ಇದು ದ್ವಾದಶಿ ಪ್ರಧಾನ ಏಕಾದಶಿ ವ್ರತ ಅಂತ ಕರೆಸ್ಕೊಳ್ಳುತ್ತೆ. ಇದಕ್ಕೆ ವಿರುದ್ಧವಾಗಿ ಅವರಿಗೆ ಏಕಾದಶಿ ಸೂರ್ಯೋದಯಕ್ಕೆ ಇದ್ದು ರಾತ್ರಿ ವ್ಯಾಪಿ ಇರುವಂತಹದ್ದು ಅವರಿಗೆ ಮಹತ್ವದ್ದು. ಅಂದ್ರೆ ಬರೀ ಸೂರ್ಯೋದಯಕ್ಕಿದ್ರೆ ಸಾಲದು, ಸೂರ್ಯೋದಯದಿಂದ ಹಿಡಿದು ದಿನವೆಲ್ಲ ಇದ್ದು ರಾತ್ರಿನೂ ಏಕಾದಶಿ ಇರಬೇಕು, ಆದ್ರಿಂದ ಜಾಗರಣೆ ಮಾಡೋದಕ್ಕೆ ಅನ್ನುವಂತಹದ್ದು. ಈ ಎರಡು ಆಧಾರದ ಮೇಲೆ ಸ್ಮಾರ್ತ ಏಕಾದಶಿ, ಭಾಗವತ ಏಕಾದಶಿ ಅಥವಾ ವೈಷ್ಣವ ಏಕಾದಶಿ ಅನ್ನುವಂತಹ ಎರಡು ಪ್ರಧಾನಗಳಾಗುತ್ತೆ. ಸ್ಮಾರ್ತರಿಗೆ ಜಾಗರಣೆ ಮಹತ್ವ, ಮಾಧ್ವರಿಗೆ ಅಥವಾ ವೈಷ್ಣವರಿಗೆ ಪಾರಣೆ ಮಹತ್ವ. ಆದ್ದರಿಂದ ಎರಡು ಏಕಾದಶಿನಲ್ಲಿ ಎರಡನೇ ಏಕಾದಶಿ ವೈಷ್ಣವರು ಅಥವಾ ಭಾಗವತರು ಏಕಾದಶಿಯನ್ನು ಮಾಡ್ತಾರೆ, ಅವರಿಗೆ ಪಾರಣೆ ಮಹತ್ವ ಆಗಿರೋದ್ರಿಂದ. ಇನ್ನು ಏಕಾದಶಿ ಇದೊಂದು ಕಾಮ್ಯವೃತ. ಕಾಮ್ಯವೃತ ಅಂದ್ರೆ ಯಾವುದೋ ಒಂದು ನಿರ್ದಿಷ್ಟ ಕಾಮನೆಯನ್ನು ಇಟ್ಕೊಂಡು ಮಾಡುವಂತಹ ಒಂದು ವೃತ. ಇದು ಯಾರು ಈ ವೃತವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ತಾರೆಯೋ ಅವರು ಇಲ್ಲಿ ಹೇಳದಂತೆ ಒಂದು ವರ್ಷ ಪರ್ಯಂತವಾಗಿ ಅಂತ ಹೇಳಿರುವುದರಿಂದ ಒಂದು ನಿರ್ದಿಷ್ಟ ಸಮಯದವರೆಗೆ ಆ ವ್ರತವನ್ನ ಮಾಡಬೇಕು ಅನ್ನುವಂತ ಸಂಕಲ್ಪ ಇಟ್ಕೊಂಡು ಮಾಡಿದ್ರೆ ಅವಾಗ ಅದು ಕಾಮ್ಯ ಕರ್ಮ ಆಗುತ್ತೆ. ವೃತ ಸಂಕಲ್ಪ ಮಾಡೋದಾದ್ರೆ, ಸಂಕಲ್ಪ ಮಾಡಿ ಏಕಾದಶಿ ಮಾಡೋದಾದ್ರೆ ದಶಮಿ ರಾತ್ರಿ ಉಪವಾಸ, ಏಕಾದಶಿ ಪ್ರಾತಃ ಕಾಲದಲ್ಲಿ ಸಂಕಲ್ಪ, ಸಂಪೂರ್ಣ ದಿವಸ ನಿರ್ಜಲ ಭಗವನ್ ನಾಮಸ್ಮರಣೆ, ರಾತ್ರಿ ಜಾಗರಣೆ, ಮರು ದಿವಸ ದ್ವಾದಶಿ ತಿಥಿ ಮುಗಿಯೋದರ ಒಳಗಾಗಿ ಪಾರಣೆ. ಈ ಪ್ರಕಾರ ಇರುತ್ತೆ. ಹಾಗೆ ನೋಡಿದ್ರೆ ಧರ್ಮಸಿಂಧು ಎನ್ನುವಂತಹ ಗ್ರಂಥದಲ್ಲಿ ಸುಮಾರು 52 ಪ್ರಕಾರದ ಏಕಾದಶಿಗಳು ಬರ್ತವೆ ಅಂತೆಲ್ಲ ಇದೆ. ಅಷ್ಟೆಲ್ಲ ಧರ್ಮಶಾಸ್ತ್ರದ ಟೆಕ್ನಿಕಲ್ ಸೂಕ್ಷ್ಮಕ್ಕೆ ನಾವು ಹೋಗೋದು ಬೇಡ. ಒಟ್ಟಾರೆ ನಾ ಇಲ್ಲಿ ಗಮನಿಸೋದೇನು ಅಂತ ಹೇಳಿದ್ರೆ, ಅಂಬರೀಷ ಎನ್ನುವಂತಹ ರಾಜ ಒಂದು ನಿರ್ದಿಷ್ಟ ಕಾಲದವರೆಗೆ ನಿರ್ದಿಷ್ಟ ರೀತಿಯಿಂದ ಧರ್ಮಪತ್ನಿ ಸಮೇತನಾಗಿ ದ್ವಾದಶಿ ಪ್ರಧಾನ ಏಕಾದಶಿ ವ್ರತವನ್ನ ಕೈಗೊಂಡಿದ್ದನು ಅನ್ನುವಂತಹದ್ದು. ಇದರ ಇನ್ನೊಂದು ರೀತಿಯ ಅರ್ಥ ಅನ್ನೋದಾದ್ರೆ, ಏಕಾದಶಿ ಸರ್ವೇ ಸಾಮಾನ್ಯ ವ್ರತವಲ್ಲ, ಎಲ್ಲರಿಗೂ ಏಕಾದಶಿ ಕಂಪಲ್ಸರಿ ಅನ್ನುವಂತಹದ್ದೇನಿಲ್ಲ. ಭಾಗವತದ ಪ್ರಕಾರ ಯಾರು ನಿರ್ದಿಷ್ಟ ಕಾಮ್ಯ ಇಟ್ಕೊಂಡು ಸಂಕಲ್ಪಪೂರ್ವಕವಾಗಿ ಮಾಡ್ತಾರೆಯೋ ಅವರಿಗೆ ಅದು ವ್ರತ. ಇದರಲ್ಲಿ ಇನ್ನೂ ಒಂದು ಮಾತದೆ ಧರ್ಮಸಿಂಧು ಗ್ರಂಥದಲ್ಲಿ, ಇದನ್ನ ನಾವು ಕೇವಲ ಉಪವಾಸ ಅನ್ನೋ ರೀತಿಯಲ್ಲಿ ಮಾಡೋದಾದ್ರೆ, ಸಂಕಲ್ಪ ಏನೋ ಮಾಡದೆ ಕೇವಲ ಭೋಜನ ರಾಹಿತ್ಯ ಅಂತ ಮಾಡೋದಾದ್ರೆ ಅದನ್ನು ಯಾರೂ ಮಾಡಬಹುದು. ಕಾಮ್ಯವೃತವಾಗಿ ಮಾಡೋದಾದ್ರೆ ಗೃಹಸ್ಥರೇ ಆಗಿರಬೇಕು ಅನ್ನುವಂತಹದ್ದು ನಿಯಮ ಇದೆ. ಆ ಗೃಹಸ್ಥರಾದಾಗ ಏಕಾದಶಿ ಆವಾಗ ಅವರಿಗೆ ನಿರ್ಜಲ ಇರುತ್ತೆ, ಆವಾಗ ಅವರಿಗೆ ದ್ವಾದಶಿ ಪಾರಣೆ ಅನಿವಾರ್ಯ ಆಗಿರುತ್ತೆ. ಕೇವಲ ಭಗವನ್ ನಾಮಸ್ಮರಣೆ ಪೂರ್ವಕವಾಗಿ ಉಪವಾಸ ಅಂತಾದ್ರೆ ಆವಾಗ ಅವರಿಗೆ ನಿರ್ಜಲ ಅಂತೇನಿಲ್ಲ, ಹವಿಷ್ಯಾನ್ನವನ್ನ ಅವರು ಭಕ್ಷಿಸಬಹುದು. ಹವಿಷ್ಯಾನ್ನ ಅಂದ್ರೆ ಏನು ಅನ್ನೋದಕ್ಕೆ ಧರ್ಮಸಿಂಧುವಿನಲ್ಲಿ ಒಂದು ಅರ್ಧ ಪೇಜ್ ಲಿಸ್ಟ್ ಇದೆ. ಅದರಲ್ಲಿ ಯಾವ್ದ್ಯಾವ್ದು ಬರುತ್ತೋ ಯಾವ್ದು ಬರೋದಿಲ್ಲ ಅಂತ. ತುಪ್ಪದಲ್ಲಿ ಅಕ್ಕಿಯನ್ನು ಹುರಿದು ಬಿಟ್ಟು ಅನ್ನ ಮಾಡಿದ್ರೆ ಅದು ಹವಿಷ್ಯಾನ್ನ ಅಂತ ಕರೆಸ್ಕೊಳ್ತದೆ, ತುಪ್ಪದಲ್ಲಿ ಹುರಿದಿರೋದು ಅಂತ. ಹಾಗೇನೆ ಗೋಧಿ ಹಿಟ್ಟು ಹಾಲಿನಲ್ಲಿ ಕಲಸಿ ಮಾಡಿದರೆ ಅದು ಹವಿಷ್ಯಾನ್ನ ಅಂತ ಆಗುತ್ತೆ. ಹಾಗೇನೆ ಈ
ಒರೇದಕ್ಕಿ ಅಂತ ಹೇಳ್ತಾರೆ, ಮರಾಠಿನಲ್ಲಿ ಭಗರ್ ಅಂತ ಹೇಳ್ತಾರೆ, ಅದು ಹವಿಷ್ಯಾನ್ನವಾಗುತ್ತೆ. ನವಣೆ ಹವಿಷ್ಯಾನ್ನವಾಗುತ್ತೆ. ಹೀಗೆ ಆ ಹಾಲು, ಮೊಸರು, ತುಪ್ಪ ಇವುಗಳಲ್ಲಿ ಕಲಿಸಿ ಮಾಡಿರುವಂತಹದ್ದು ಹವಿಷ್ಯಾನ್ನ ಅಂತ ಆಗುತ್ತೆ. ಹೀಗೆ ಅನೇಕ ರೀತಿಯಲ್ಲಿ ಹವಿಷ್ಯಾನ್ನಗಳು ಅಂತ ಕರೆಸ್ಕೊಳ್ತವೆ. ಕೇವಲ ನಾವು ಉಪವಾಸ ಅಂತ ಮಾಡೋದು ಅಂದ್ರೆ ಭೋಜನ ರಾಹಿತ್ಯ ಅಂತ ಮಾಡೋದಾದ್ರೆ ಇವನ್ನೆಲ್ಲ ಅವ್ರಿಗೆ ಸ್ವೀಕರಿಸ್ಲಿಕ್ಕೆ ಬರುತ್ತೆ. ಹಾಗಾಗಿ ಏಕಾದಶಿ ಅನ್ನುವಂತಹದ್ದು ದೊಡ್ಡ ಪೆಡಂಭೂತದ ಥರ ಏನು ನೋಡಬೇಕಾಗಿಲ್ಲ. ಅದರಲ್ಲಿ ನಿರ್ದಿಷ್ಟವಾದ ಕಾಮನೆಯನ್ನ ಇಟ್ಕೊಂಡು ಮಾಡೋದಾದ್ರೆ ವೃತ ಸಂಕಲ್ಪಗಳನ್ನು ಮಾಡಿ ನಿರ್ಜಲ ಏಕಾದಶಿ ಮಾಡಿ ದ್ವಾದಶಿ ಪಾರಾಯಣ ಮಾಡುವಂತಹದ್ದು ಆವಾಗ ಅನಿವಾರ್ಯ. ಮಿಕ್ಕವರಿಗೆ ಅದೆಲ್ಲ ಏನು ಅಷ್ಟೊಂದು ಅನಿವಾರ್ಯ ಅಲ್ಲ. ಇಲ್ಲಿಗೆ ಈ ಏಕಾದಶಿ ವಿವರಣೆ ಅನ್ನು ನೋಡ್ಬಿಟ್ಟು ಇನ್ನು ಅಂಬರೀಷನ ಕಥೆ ಅದನ್ನ ಮುಂದುವರಿಸೋಣ ಅಂತಂದ್ರೆ ಸಮಯ ಈಗಾಗಲೇ ದಾಟಿ ಹೋಯಿತು. ಮುಂದಿನ ಪಾಠದಲ್ಲಿ ಅಂಬರೀಷನ ಕಥೆಯನ್ನ ನಾವು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿಗೆ ಈ ನಾಭಾಗನ ಚರಿತ್ರೆ, ಅಂಬರೀಷನ ಚರಿತ್ರೆ, ಅದರಲ್ಲಿ ಏಕಾದಶಿ ವ್ರತದ ವಿವರಣೆ ಇವುಗಳನ್ನ ತಮ್ಮೆಲ್ಲರ ಹೃದಯದಲ್ಲಿರುವಂತಹ ಪರಮಾತ್ಮನ ಅಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ಗುರುಗಳೇ, ಎಲ್ರಿಗೂ ಪ್ರಶ್ನೆ ಇತ್ತು ನಮಸ್ಕಾರ. ಗುರುಗಳೇ. ಶುಭರಾತ್ರಿ.